ಮೊಕ್ಕೆ ಕೊಟ್ಬಿಟ್ರಿ ಸರ್. ಸೋಂಪುರ ಗ್ರಾಮ ಪಂಚಾಯಿತಿಗೆ ನೂತನ ಉಪಾಧ್ಯಕ್ಷೆಯಾಗಿ ಪ್ರೇಮಾ ವೆಂಕಟೇಶ್ ಅವಿರೋಧ ಆಯ್ಕೆ. ಹೌದು, ಸೋಂಪುರ ಗ್ರಾಮ ಪಂಚಾಯಿತಿಗೆ ನೂತನ ಉಪಾಧ್ಯಕ್ಷೆಯಾಗಿ ಸೋಂಪುರ ಗ್ರಾಮದ ವಾರ್ಡ್ ನಂಬರ್ 3ರ ಸದಸ್ಯೆ ಎಎನ್ ಪ್ರೇಮಾ ವೆಂಕಟೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಹಾಗೂ ನೆಲಮಂಗಲ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಇಒ ರಮೇಶ್ ಬುಧವಾರ ಘೋಷಿಸಿದರು. ಈ ಹಿಂದೆ ಉಪಾಧ್ಯಕ್ಷೆಯಾಗಿದ್ದ ಲಾವಣ್ಯ ಜಗದೀಶ್ ರವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಬುಧವಾರ ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಸರ್ವ ಸದಸ್ಯರ ಒಮ್ಮತದಿಂದ ಪ್ರೇಮಾ ವೆಂಕಟೇಶ್ ಅವರನ್ನು ಅವಿರೋಧವಾಗಿ ಉಪಾಧ್ಯಕ್ಷೆಯನ್ನಾಗಿ ಆಯ್ಕೆ ಮಾಡಿದರು. ನಂತರ ನೂತನ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾದ ಪ್ರೇಮಾ ವೆಂಕಟೇಶ್ ಮಾಧ್ಯಮಗಳೊಂದಿಗೆ ಮಾತನಾಡಿ, ಎಲ್ಲ ಸದಸ್ಯರ ಸಹಕಾರದಿಂದ, ಬೆಂಬಲದಿಂದ ಹಾಗೂ ಮಾಜಿ ಅಧ್ಯಕ್ಷರಾದ ತೀರ್ಥ ಪ್ರಸಾದ್ ರವರ ಸಹಕಾರದಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಎಲ್ಲ ಸದಸ್ಯರನ್ನ ಒಟ್ಟಾಗಿ ಕರೆದೊಯ್ಯುವ ಜೊತೆಗೆ ಮುಂದಿನ ದಿನಗಳಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಹಲವಾರು ಹಳ್ಳಿಗಳ ಅಭಿವೃದ್ಧಿಗೆ ಅಧ್ಯಕ್ಷರ ಜೊತೆಗೂಡಿ ಶ್ರಮಿಸುವುದಷ್ಟೇ ಅಲ್ಲದೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಜೊತೆಗೆ ನೀರು, ನೈರ್ಮಲ್ಯ, ಕಸ ವಿಲೇವಾರಿ ಸೇರಿದಂತೆ ಇನ್ನಿತರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರದ ಆಲೋಚನೆ ನನ್ನದಾಗಿದೆ ಎಂದು ಈ ಸಂದರ್ಭದಲ್ಲಿ ಪ್ರೇಮಾ ವೆಂಕಟೇಶ್ ಹೇಳಿದ್ದು ಹೀಗೆ. ಪ್ರಕ್ರಿಯೆ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಎಲ್ಲ ಒಪ್ಪಂದದಾರರಿಗೆ ಸಹಕಾರದೊಂದಿಗೆ ಬೆಂಬಲ ಕೊಟ್ಟಿದ್ದಾರೆ. ಎಲ್ಲ ಸೇರಿ ನಮ್ಮನ್ನೇ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಮಾಜಿ ಅಧ್ಯಕ್ಷರಾದ ಹಾಲಿ ಸದಸ್ಯರಾದ ಪ್ರೇಮಾ ತೀರ್ಥ ಪ್ರಸಾದ್ ಅವರಿಗೂ ಅವ್ರಿಗೂ ಹೃತ್ಪೂರ್ವಕ ಕೃತಜ್ಞತೆ ಮತ್ತು ಧನ್ಯವಾದಗಳು ಎರಡನ್ನೂ ಹೇಳಕ್ಕೆ ಬಯಸ್ತೀನಿ. ಮತ್ತು ಅಧ್ಯಕ್ಷರು ಮತ್ತು ನಮ್ಮ ಕುಟುಂಬದವರು ಮತ್ತು ಗ್ರಾಮಸ್ಥರಿಗೂ ಮತ್ತು ಸರ್ವ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಮೇಡಮ್, ಇದು ಅವಿರೋಧ ಆಯ್ಕೆನಾ? ಅವಿರೋಧ ಆಯ್ಕೆ ಸರ್. ಎಷ್ಟು ಜನ ಒಂದು ಸದಸ್ಯರುಗಳ ಬೆಂಬಲ? 25 ಜನದ ಸದಸ್ಯರು. ಏನು ಹೇಳೋದಕ್ಕೆ ಇಷ್ಟ, ಅಭಿವೃದ್ಧಿ ವಿಚಾರವಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಭಿವೃದ್ಧಿ ವಿಚಾರವಾಗಿ ನಮ್ಮದು ಸ್ವಚ್ಛತೆ ಮತ್ತು ನೀರು, ನೈರ್ಮಲ್ಯ, ಆಮೇಲೆ ಬೀದಿ ದೀಪಗಳು, ಅಂದರೆ ನಮ್ಮ ಸೋಂಪುರ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಅತಿ ಹೆಚ್ಚಾಗಿ ಜನಸಂಖ್ಯೆ ಬೆಳೆಯುತ್ತಿರುವುದರಿಂದ ಸ್ವಚ್ಛತೆಗೆ ಹೆಚ್ಚಿನ ಅಭಿವೃದ್ಧಿ ಕೊಡ್ತೀವಿ. ಮತ್ತು ನೀರಿಗೂ ಅಷ್ಟೇ, ಜನಸಾಮಾನ್ಯರಿಗೆ ಯಾವುದೇ ನೀರಿನ ತೊಂದರೆ ಆಗದಂಗೆ ನೋಡ್ಕೊಳ್ಳೋಕ್ಕೆ, ಮತ್ತು ಜನಸಂದಣಿ ಇರುವ ಕಡೆ ಬೀದಿ ದೀಪಗಳ ಅಳವಡಿಕೆ ಹೆಚ್ಚಿನದಾಗಿ ಮಾಡಬೇಕು ಅಂತ ಮೇಡಮ್. ಪ್ರೇಮಾ ಎಎನ್. ಇನ್ನು ಸೋಂಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷೆ ಪ್ರೇಮಾ ತೀರ್ಥ ಪ್ರಸಾದ್ ಮಾತನಾಡಿ, ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಗೊಂದಲವಿಲ್ಲದೆ ಸರ್ವ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವಿರೋಧವಾಗಿ ಚುನಾವಣೆ ನಡೆಸುತ್ತಾ ಬಂದಿದ್ದು, ಅವಿರೋಧವಾಗಿ ಉಪಾಧ್ಯಕ್ಷೆಯವರ ಆಯ್ಕೆಯಾಗಿದೆ. ಜೊತೆಗೆ ಸಹೋದರಿ ಪ್ರೇಮಾ ವೆಂಕಟೇಶ್ ಅವರಿಗೆ ಅಭಿನಂದನೆ ತಿಳಿಸಿದರು. ಸದಸ್ಯರ ಒಗ್ಗಟ್ಟಿನಿಂದ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗುವುದು ಎಂದು ಪ್ರೇಮಾ ತೀರ್ಥ ಪ್ರಸಾದ್ ಹೇಳಿದರು. ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಅವರು ಮೊದಲಿಂದ ಹೆಂಗೆ ಮೂಲಸೌಕರ್ಯ ಒದಗಿಸ್ತಾರೋ ಅದೇ ಥರ ಮೂಲಸೌಕರ್ಯ ಒದಗಿಸ್ಕೊಡ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮ ಸಹಕಾರ ಹೆಂಗಿರುತ್ತೆ ಅಂತ ಸರ್, ನಮ್ಮ ಸಹಕಾರ 25 ಜನ ಮೆಂಬರ್ ಸಹಕಾರನು ಅವರಿಗೆ ಬೆಂಬಲ ಚೆನ್ನಾಗಿರುತ್ತೆ. ಯಾಕೆಂದ್ರೆ ನೀವು ಅಧ್ಯಕ್ಷರಾಗಿ ಅದೇ ಥರ ಅವರು ಮಾಡ್ಕೊಡ್ಬೇಕು ಅಂತ ಅವರು ಉಪಾಧ್ಯಕ್ಷರಾಗಿ ಅವ್ರು ಆಯ್ಕೆ ಆಗಿರೋದಕ್ಕೆ ನಿಮ್ಗೆ ಏನು ಅನ್ಸುತ್ತೆ? ಸರ್, ಈಗ ಸರ್ ತುಂಬಾ ಖುಷಿ ಆಗ್ತಾ ಇದೆ. ಯಾರು ಅವ್ರಿಗೆ ತೊಂದರೆ ಸದಸ್ಯರಿಗಂತೂ ಯಾವಾಗ್ಲೂ ಉಪಾಧ್ಯಕ್ಷ ಅಧ್ಯಕ್ಷರು ಅವಿರೋಧ ಆಯ್ಕೆ ಆಗೋದೇ ನಮ್ಮ ಪಂಚಾಯತಿ ಹೆಮ್ಮೆ ಅಂತ ಹೇಳ್ಬೋದು. ನಾವು ಒಗ್ಗಟ್ಟು ಚೆನ್ನಾಗಿದೆ ಸರ್. ಓಕೆ ಮೇಡಮ್. ಈ ಸಂದರ್ಭದಲ್ಲಿ ನೂತನ ಉಪಾಧ್ಯಕ್ಷೆಯನ್ನ ಮಾಜಿ ಅಧ್ಯಕ್ಷರಾದ ಪ್ರೇಮಾ ತೀರ್ಥ ಪ್ರಸಾದ್, ಶಿವಕುಮಾರ್, ಮಾಜಿ ಉಪಾಧ್ಯಕ್ಷೆ ಲಾವಣ್ಯ ಜಗದೀಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಶೋಕ್, ಗೌರಮ್ಮ, ಮಂಗಳಮ್ಮ, ಮಂಜುಳಾ, ಪ್ರೇಮಾ, ಲಕ್ಷ್ಮೀದೇವಿ, ಪವಿತ್ರ, ರಾಜೇಶ್ವರಿ, ಸಿದ್ದಯ್ಯ, ಸರೋಜಮ್ಮ, ನಾಗರತ್ನಮ್ಮ, ಲಕ್ಷ್ಮಮ್ಮ, ಲಾವಣ್ಯ, ಇಂದ್ರಮ್ಮ, ಗಂಗಾಧರ್, ಪ್ರೇಮ, ಬಸವರಾಜು, ಶಿಲ್ಪ, ಬೈಲಪ್ಪ, ಮಹಾಲಕ್ಷ್ಮಮ್ಮ, ಚಿಕ್ಕಮ್ಮ, ಪಿಡಿಒ ರವಿಶಂಕರ್, ಕಾರ್ಯದರ್ಶಿ ಹನುಮಂತರಾಜು, ದ್ವಿತೀಯ ದರ್ಜೆ ಸಹಾಯಕ ಮಂಜುನಾಥ್, ಮಾಜಿ ಸದಸ್ಯರಾದ ಜಗದೀಶ್, ಪರಮೇಶ್, ಮುಖಂಡರಾದ ಯುವರಾಜ್, ವೆಂಕಟೇಶ್, ಮಾಲೂರು ಮಂಜುನಾಥ್ ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಸೇರಿದಂತೆ ಹಲವರು ಅಭಿನಂದನೆ ಸಲ್ಲಿಸಿ ಶುಭ ಕೋರಿದರು. ಇನ್ನು ಈ ಸಂದರ್ಭದಲ್ಲಿ ಎಎನ್ ಪ್ರೇಮಾ ವೆಂಕಟೇಶ್ರ ಕುಟುಂಬಸ್ಥರಾದಂತಹ ನರಸಮ್ಮ, ಮಂಜುಳಾ, ಯಲ್ಲಪ್ಪ, ರಾಮು, ಕುಮಾರ್, ರಮೇಶ್,
ನಾಗರಾಜು, ಬದ್ರಿ, ಶ್ರೀರಾಮ್, ನಿಶಾಂತ್, ಪಲ್ಲವಿ, ಲಲಿತಾ, ಜಯಮ್ಮ, ಯಲ್ಲಮ್ಮ ಸೇರಿದಂತೆ ಇನ್ನಿತರ ಕುಟುಂಬಸ್ಥರು ಸಹ ಶುಭಾಶಯ ಕೋರಿದರು. ಟಿವಿ ರಾಮಣ್ಣ ಸೇರಿದಂತೆ ಹಲವರು ಕೂಡ ಈ ಸಂದರ್ಭದಲ್ಲಿ ಶುಭಾಶಯ ಕೋರಿದ್ದು ವಿಶೇಷವಾಗಿತ್ತು. ಮುಂದಿನ ಆಡಳಿತಾವಧಿಗೆ ಉಪಾಧ್ಯಕ್ಷೆಯಾಗಿ ಪ್ರೇಮಾ ವೆಂಕಟೇಶ್ ಆಯ್ಕೆಯಾದರು. ಇದರ ದೃಶ್ಯಾವಳಿಗಳು ಹೀಗಿದೆ. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ಶ್ರೀಧರ್ ಜೊತೆ KK ರಾಮ್, ಕದಂಬ ಖಡ್ಗ ನ್ಯೂಸ್, ದಾಬಸ್ಪೇಟೆ. ವೆಂಕಟೇಶ್ ಈ ಕಡೆ ನೋಡು. ಬೆಳ್ಳಿ ಬಿಡು.